ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಇವರ ನೇತೃತ್ವದಲ್ಲಿ ಬಸವೇಶ್ವರರ ಜನ್ಮಭೂಮಿ ಬಸವನ ಬಾಗೇವಾಡಿಯಿಂದ ಬಸವೇಶ್ವರರ ಕರ್ಮಭೂಮಿ ಬಸವ ಕಲ್ಯಾಣದವರೆಗೆ ನಡೆಸಲಾಗುತ್ತಿರುವ ಪಾದಯಾತ್ರೆಯು ಇಂದು ಕಲಬುರಗಿ ನಗರದ ರಾಮಮಂದಿರ ವೃತ್ತದ ಮೂಲಕ ಕಲಬುರಗಿ ನಗರವನ್ನ ಪ್ರವೇಶಿಸಿತು. ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನಿರುಗುಡಿ ಇವರ ನೇತೃತ್ವದಲ್ಲಿ ಬಸವ ಜಯಂತ್ಯೋತ್ಸವದ ಅಂಗವಾಗಿ ಬಸವೇಶ್ವರರ ಜನ್ಮಭೂಮಿ ಬಸವನ ಬಾಗೇವಾಡಿಯಿಂದ ಬಸವೇಶ್ವರರ ಕರ್ಮಭೂಮಿ ಬಸವ ಕಲ್ಯಾಣದವರೆಗೆ ನಡೆಯುತ್ತಿರುವ ಪಾದಯಾತ್ರೆಯು ಇಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಜೇವರ್ಗಿ ರಸ್ತೆಯಲ್ಲಿರುವ ರಾಮಮಂದಿರ ವೃತ್ತದ ಮಾರ್ಗವಾಗಿ ಕಲಬುರಗಿ ನಗರಕ್ಕೆ ಪ್ರವೇಶಿಸಿತು. ಈ ಯಾತ್ರೆಯು ಭವ್ಯ ದಿವ್ಯ ಶೋಭಾಯಾತ್ರೆಯ ಮೂಲಕ ಕಲಬುರಗಿ ನಗರದ ಮುಖಾಂತರ ಬಸವ ಕಲ್ಯಾಣದತ್ತ ಸಾಗಿತು. ಈಗಾಗಲೇ ಮೇ 17ರಂದು ಬಸವನ ಬಾಗೇವಾಡಿಯಿಂದ ಪ್ರಾರಂಭಗೊಂಡಿದ್ದ ದಿವ್ಯ ಶೋಭಾಯಾತ್ರೆಯು ಮೇ 30ರಂದು ಬಸವ ಕಲ್ಯಾಣ ತಲುಪಲಿದೆ. ಈ ಐತಿಹಾಸಿಕ ಪಾದಯಾತ್ರೆಯಲ್ಲಿ ಸಮಸ್ತ ದೇಶ ಬಾಂಧವರು ಹಾಗೂ ಭಕ್ತಾದಿಗಳು ಭಾಗವಹಿಸಬೇಕು ಎಂದು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ವಕ್ತಾರರಾದ ಕಲಬುರಗಿಯ ಖ್ಯಾತ ವಕೀಲರಾದ ವೈಜನಾಥ್ ಎಸ್ ಝಳಕಿ ಅವರು ಕೋರಿದ್ದಾರೆ. ಈ ಪಾದಯಾತ್ರೆಯು ಹವಾ ಮಲ್ಲಿನಾಥ್ ಮಹಾರಾಜ್ ನಿರುಗುಡಿಯವರ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷತೆಯಲ್ಲಿ ಮೇ 17ಕ್ಕೆ ಬಸವನ ಬಾಗೇವಾಡಿಯಿಂದ ಪ್ರಾರಂಭಗೊಂಡಿದೆ. ಅಲ್ಲಿಂದ ಕೂಡಲ ಸಂಗಮ, ಆಲಮಟ್ಟಿ, ವಿಜಯಪುರ, ದೇವರಿಪ್ಪರ್ಗಿ, ಜೇವರ್ಗಿ ಮಾರ್ಗವಾಗಿ ಇವತ್ತು ಕಲಬುರಗಿಗೆ ಪ್ರವೇಶ ಮಾಡಿದ್ದು, ಈ ಯಾತ್ರೆಗೆ ನಮ್ಮ ಎಲ್ಲ ಮೈನಾರಿಟಿ ಮುಸ್ಲಿಂ ಸಮಾಜದ ಮುಖಂಡರು HM ಪಟೇಲ್ ಸಾಹೇಬರು, ಜಾಫರ್ ಹುಸೇನ್ ಸಾಹೇಬರು, ಮಜರ್ ಹುಸೇನ್ ಸಾಹೇಬರು ಸೇರಿದಂತೆ ನಮ್ಮ ಮದನ್ ಬಂಡೆ ಸಾಹೇಬರು, ಎಲ್ಲ ದಲಿತ ಸಮಾಜದ ಮುಖಂಡರು ಎಲ್ಲರೂ ಕೂಡ ಅವರೆಲ್ಲ ಸ್ವಯಂ ಪ್ರೇರಿತರಾಗಿ ಉತ್ಸಾಹದಿಂದ ಭಾಗವಹಿಸಿ ಪೂಜ್ಯರಿಗೆ ಸನ್ಮಾನ ಮಾಡುವುದರೊಂದಿಗೆ ಯಾತ್ರೆಯಲ್ಲಿ ಭಾಗವಹಿಸಿದವರಿಗೆ ಜ್ಯೂಸು ಊಟ ನೀಡುವುದರೊಂದಿಗೆ ಒಂದು ಭಾವೈಕ್ಯತೆ ಮೆರೆದಿದ್ದಾರೆ. ಈ ಒಂದು ಯಾತ್ರೆ 30ನೇ ತಾರೀಕಿಗೆ ಬಸವ ಕಲ್ಯಾಣಕ್ಕೆ ಹೋಗಲಿದೆ. 30ನೇ ತಾರೀಕು ಬಸವ ಕಲ್ಯಾಣದ BKDB ಭವನದಲ್ಲಿ ಅಲ್ಲಿ ಸಮಾರೋಪ ಸಮಾರಂಭ ಆಗೋದಿದ್ದು, ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಸವ ಕಲ್ಯಾಣದ ಶಾಸಕರ ಆಪ್ತರಾದಂಥ ರತಿಕಾಂತ್ ಕೊಯ್ನೂರು ಸಹಿತ ಆಗಮಿಸಿದ್ದಾರೆ. ಅವರು ಕೂಡ ಅಲ್ಲಿ ಎಲ್ಲ ಸಮಿತಿ ಪರವಾಗಿ ಒಂದು ಸ್ವಾಗತಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಇದು ಒಂದು ಐತಿಹಾಸಿಕ ಪಾದಯಾತ್ರೆ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೀನಿ. ಯಾಕಂದರೆ ನಾವು ಈ ಭೂಮಿ ಮೇಲೆ ಬಹಳಷ್ಟು ಪಾದಯಾತ್ರೆಗಳನ್ನು ಕಂಡಿದ್ದೀವಿ ಯಾವುದ್ಯಾವುದೋ ಕಾರಣಕ್ಕಾಗಿ. ಆದರೆ ಇವತ್ತು ಹವಾ ಮಲ್ಲಿನಾಥ್ ಮಹಾರಾಜರು ಯಾವ ವಿಶ್ವಗುರು ಬಸವಣ್ಣನವರ ಜನ್ಮಭೂಮಿಯಿಂದ ಕರ್ಮಭೂಮಿವರೆಗೆ, ಅಂದರೆ ಇವತ್ತು ನಮ್ಮದು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಅದೇ ಬಸವ ಕಲ್ಯಾಣದಲ್ಲಿ ಎಲ್ಲ ಜಾತಿ ಧರ್ಮ ಪಂಗಡದ ಕೆಳಗೆ ಬಿದ್ದವರಿಗೆ ಮೇಲೆ ತೊಗೊಂಡು ಏನು ಇವತ್ತು ಅನುಭವ ಮಂಟಪದ ಪರಿಕಲ್ಪನೆಯನ್ನು ಮಾಡಿದರು. ಇವತ್ತು ಅದೇ ಹವಾ ಮಲ್ಲಿನಾಥ್ ಮಹಾರಾಜರು ನೀವು ಇವತ್ತಲ್ಲಿ ಒಂದು ಪಾದಯಾತ್ರೆ ನೋಡ್ಬೋದು. ಸುಮಾರು ಒಂದು 50 ವಾಹನಗಳಲ್ಲಿ ಎಲ್ಲ ಮಹನೀಯರ ಒಂದು ಮೆರವಣಿಗೆ ಮಾಡ್ತಾ ಇದ್ದಾರಲ್ಲ, ಇದು ಭಾವೈಕ್ಯತೆ. ಬರೀ ನಾವು ಪುಸ್ತಕದಲ್ಲಿ ಭಾವೈಕ್ಯತೆ ಅಂತ ಓದಿದ್ರೆ ಆಗಲ್ಲ. ಭಾವೈಕ್ಯತೆ ಅಂದರೆ ಏನು? ನಮ್ಮ ಭಾವಗಳು ಐಕ್ಯತೆ ಆಗಬೇಕು, ಆವಾಗ ಭಾವೈಕ್ಯತೆ. ಈಗ ಇದು ಒಂದು ಭಾವೈಕ್ಯತೆಯ ಕಾರ್ಯಕ್ರಮ ಇವತ್ತು ಪೂಜ್ಯರು ಪಾದಯಾತ್ರೆ ಮುಖಾಂತರ ಮಾಡ್ತಾ ಇದ್ದಾರೆ. ಇದು ಇಡೀ ವಿಶ್ವಕ್ಕೆ ಒಂದು ಮಾದರಿ ಪಾದಯಾತ್ರೆ.
ಸದ್ಗುರು ಹವಾ ಮಲ್ಲಿನಾಥ್ ಮಹಾರಾಜರು ಏನು ಕೂಡಲ ಸಂಗಮದಿಂದ ಬಸವ ಕಲ್ಯಾಣದವರೆಗೆ ಒಂದು ಐತಿಹಾಸಿಕ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಆ ಪಾದಯಾತ್ರೆಗೆ ನಾವೆಲ್ಲ ಯಶಸ್ವಿಯನ್ನು ಹೇಳುತ್ತಾ ಶುಭ ಕೋರ್ತೇವೆ. ಈ ಪಾದಯಾತ್ರೆ ವೈಶಿಷ್ಟ್ಯ ಅಂದರೆ ಎಲ್ಲ ಧರ್ಮ, ಎಲ್ಲ ಸಮಾಜದ ಮುಖಂಡರು, ಸಮಾಜ ಸುಧಾರಕರು, ವೀರರು, ಶೂರರು, ಹೋರಾಟಗಾರರು ಇವರೆಲ್ಲರ ಭಾವಚಿತ್ರಗಳನ್ನು ತೆಗೆದುಕೊಂಡು ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇದೊಂದು ಅಪರೂಪದ ಪಾದಯಾತ್ರೆ. ಈ ಥರ ಪಾದಯಾತ್ರೆ ಹಿಂದಿನ ಯಾರೂ ಮಾಡಿಲ್ಲ, ಬಹುಶಃ ಮುಂದಿನ ಯಾರೂ ಕೂಡ ಮಾಡಲಿಕ್ಕಿಲ್ಲ. ಅಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಕೈ ಹಾಕಿ ಪೂಜ್ಯರು ಒಂದು ಸಮಾಜದಲ್ಲಿ ಸಾಮರಸ್ಯ ತರುವಂಥ, ಭಾವೈಕ್ಯ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ಖಂಡಿತವಾಗಿ ಯಶಸ್ಸು ದೊರೆಯುತ್ತದೆ. ನಮ್ಮ ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸ್ತದೆ. ಇಂಥ ಒಂದು ಸಮಾಜವನ್ನು ಕಟ್ಟುವಂಥ ಕೆಲಸಕ್ಕೆ ಪೂಜ್ಯರು ಕೈ ಹಾಕಿದ್ದಾರೆ. ಖಂಡಿತ ಅವರು ಯಶಸ್ವಿ ಆಗ್ತಾರೆ ಅನ್ನುವಂಥ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಪಾದಯಾತ್ರೆಯಲ್ಲಿ ಆಳಂದ ಮತಕ್ಷೇತ್ರದ ಮಾಜಿ ಶಾಸಕರಾದ BR ಪಾಟೀಲ್, ಮಲ್ಲಿಕಾರ್ಜುನ್ ಸಾರವಾಡ್ ಸೇರಿದಂತೆ ಇತರೆ ಅನೇಕ ಜನ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರವಾದ ಮರ್ತೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಕಾಶಿ ವಿಶ್ವನಾಥ ದೇವರ ಗಣಾರಾಧನೆ ಹಾಗೂ ಪಲ್ಲಕ್ಕಿ ಉತ್ಸವವು ಮರ್ತೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ನೆರವೇರಿತು. ಕಲಬುರಗಿ ಜಿಲ್ಲೆಯ ಶಹಾಬಾದ ತಾಲೂಕಿನ ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರವಾದ ಮರ್ತೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಕಾಶಿ ವಿಶ್ವನಾಥ ದೇವರ ಗಣಾರಾಧನೆ ಹಾಗೂ ಪಲ್ಲಕ್ಕಿ ಉತ್ಸವದ ಅಂಗವಾಗಿ ದಿನಾಂಕ 13ನೇ ಮೇ 2022 ರಿಂದ 23ನೇ ಮೇ 2022 ರವರೆಗೆ ನಿರಂತರ 11 ದಿನಗಳ ಕಾಲ ಸೊನ್ನಲಗಿಯ ಶ್ರೀ ಸಿದ್ದರಾಮೇಶ್ವರರ ಪುರಾಣ ಕಾರ್ಯಕ್ರಮವು ಮರ್ತೂರು ಗ್ರಾಮದ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದ ಆವರಣದಲ್ಲಿ ಜರುಗಿತು. ಈ ಪಲ್ಲಕ್ಕಿ ಮಹೋತ್ಸವ ಹಾಗೂ ಪುರಾಣ ಮಹಾಮಂಗಲ ಕಾರ್ಯಕ್ರಮದಲ್ಲಿ ಶರಣಯ್ಯ ಮಠಪತಿ, ಶಿವಾನಂದ ಪಾಟೀಲ್, ಅಜಿತ್ ಕುಮಾರ್ ಪಾಟೀಲ್, ಶ್ಯಾಮರಾಯಗೌಡ ಮಾಲಿ ಪಾಟೀಲ್, ಕರಬಸಪ್ಪ ರಾಯನಾಥ್, ಸೋಮಶೇಖರ ದಾಶೆಟ್ಟಿ, ರಮೇಶ್ ನಾಕ, ರವೀಂದ್ರ ನರ್ಸಂಗಿ, ಗೌರಿಶಂಕರ್ ಪಾಟೀಲ್, ಮಲ್ಲಣ್ಣ ಅಣದೂರ್, ಶರಣಬಸಪ್ಪ ಪಾಟೀಲ್, ಗೌರಿಶಂಕರ್ ಪಾಟೀಲ್, ಸಿದ್ದುಗೌಡ ಪಾಟೀಲ್ ಸೇರಿದಂತೆ ಗ್ರಾಮದ ಇತರೆ ಅನೇಕ ಜನ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಇವತ್ತಿನ ಕಾಶಿ ವಿಶ್ವನಾಥ ದೇವಸ್ಥಾನದ ಪಲ್ಲಕ್ಕಿ ಉತ್ಸವ ಸಮಾರಂಭದಲ್ಲಿ ಮರ್ತೂರಿನ ಎಲ್ಲ ಸಮಾಜದ ಮುಖಂಡರು ಮತ್ತು ವಿಶೇಷವಾಗಿ ಯುವಕರು ಮತ್ತು ಊರಿನಲ್ಲಿರತಕ್ಕಂಥ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಪ್ರತಿ 3 ವರ್ಷಕ್ಕೊಮ್ಮೆ ಈ ಉತ್ಸವ ಮಾಡಬೇಕಾಗಿತ್ತು. ಕರೋನಾದಿಂದ ಕಾರಣಾಂತರಗಳಿಂದ ಕಳೆದ 5 ವರ್ಷಗಳಿಂದ ಮಾಡಲಿಕ್ಕಾಗಿಲ್ಲ. ಇವತ್ತು 5 ವರ್ಷದಿಂದ ಈ ಒಂದು ಉತ್ಸವವನ್ನು, ಪಲ್ಲಕ್ಕಿ ಉತ್ಸವನ ಇಡೀ ಮರ್ತೂರಿನಲ್ಲಿ ಕಾಶಿ ವಿಶ್ವನಾಥ ದೇವರ ಪ್ರತಿಯೊಬ್ಬರ ಮನೆಗೆ ದರ್ಶನ ಮಾಡುವುದರ ಮುಖಾಂತರ ಒಂದು ವಿಶಿಷ್ಟವಾದಂಥ ಈ ಒಂದು ಕಾರ್ಯಕ್ರಮ ಇದೆ. ಏನು ಈ ದಕ್ಷಿಣ ಭಾರತದಲ್ಲಿ ಕಾಶಿ ಏನು ವಿಶ್ವನಾಥ ಅಲ್ಲಿದ್ದಾರೆ, ಅದರೇ ಒಂದು ಸ್ವರೂಪ ಇವತ್ತು ಮರ್ತೂರಿನಲ್ಲಿ ಕಾಶಿ ವಿಶ್ವನಾಥ. ಇಡೀ ದೇಶದಲ್ಲಿರೋದು 2 ಕಾಶಿ ವಿಶ್ವನಾಥ ಅಂದರೆ ಮರ್ತೂರಿನಲ್ಲಿ ಪ್ರಸಿದ್ಧವಾದ ಈ ದೇವಸ್ಥಾನ ಇರೋದರಿಂದ ಕಳೆದ 11 ದಿವಸಗಳ ಕಾಲ ಸುಮಾರು ದಿನ 2-3 ಸಾವಿರ ಜನ ಪ್ರವಚನವನ್ನು ಕೇಳುವುದರ ಮುಖಾಂತರ ಅತ್ಯಂತವಾಗಿ ನಮ್ಮ ಯುವಕರ ಎಲ್ಲ ನಮ್ಮ ನೇತೃತ್ವ, ಯಾಕಂತ ಕೇಳಿದ್ರೆ ಕಳೆದ 1 ತಿಂಗಳಿಂದ ಒಂದು 2-3 ಟೀಮ್ಗಳನ್ನು ನಾವು ಮಾಡಿ ಇವತ್ತು ಶ್ಯಾಮರಾಯಗೌಡ ಅವರ ನೇತೃತ್ವದಲ್ಲಿ, ಇವತ್ತು ರವಿ ನರೇಣವರ ನೇತೃತ್ವದಲ್ಲಿ ಮತ್ತು ಗೌರಿಶಂಕರ್ ಪಾಟೀಲು ಮತ್ತು ನಮ್ಮ ಮಠಪತಿ ಮುಖ್ಯವರು ಮತ್ತು ವಿಶೇಷವಾಗಿ ನಾವು ಮತ್ತು ಅಜಿತ್ ಕುಮಾರ್ ಪಾಟೀಲ್ ಅವರು ಕಳೆದ 15 ದಿವಸಗಳಿಂದ ನಾವೆಲ್ಲರೂ ಪ್ರಯತ್ನ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯಲ್ಲಿ ಮಾದರಿ ಮತ್ತು ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಇವತ್ತು ಯಶಸ್ವಿಯಾಗಿದೆ. ನಮ್ಮೂರಿನ ವಿಶೇಷ ಕಾರ್ಯಕ್ರಮ ಸುಮಾರು 13 ದಿನ ಒಂದು ಪುರಾಣ, ಸಿದ್ದರಾಮೇಶ್ವರ ಪುರಾಣ ಒಂದು ಪ್ರವಚನಗೈದ ಮುಖಾಂತರ ಊರಿನ ಕಾಶಿ ವಿಶ್ವನಾಥ ದೇವರು ಅಂದರೆ ಸುಪ್ರಸಿದ್ಧ ದೇವರ ಈ ಶಿವಾನಂದ ಪಾಟೀಲ್ ಹೇಳಿದಾಗೆ ಆ ಕಾಶಿ ಏನಿದೆಯಲ್ಲ, ಮತ್ತೊಂದು ಕಾಶಿ ಯಾವ ಊರಲ್ಲಿ ನಮ್ಮ ಮರ್ತೂರಿನಲ್ಲಿ ಅಂತಕ್ಕಂಥದ್ದು ಕೂಡ ಭಾಳ ನಮ್ಮ ಊರಿಗೆ ಹೆಮ್ಮೆಯ ವಿಷಯ. ಮತ್ತು ನಮ್ಮ ಗ್ರಾಮದ ಜನರು 13 ದಿನ ಸತತವಾಗಿ 11 ದಿನ ಸಿದ್ದರಾಮೇಶ್ವರ ಪುರಾಣ ಪ್ರವಚನ ಕೇಳೋದ್ರಿಂದ ನಿಜವಾಗಲೂ ಸೈಂಟಿಫಿಕ್ಕಾಗಿ, ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಇವತ್ತಿನ ದಿವಸ ಮಾನಸಿಕ ಕೇಂದ್ರಗಳು ಅಥವಾ ಮಾನಸಿಕ ಚಿಕಿತ್ಸೆಗಳು ಯಾಕೆ ಪ್ರಾರಂಭ ಆಗಿವೆ ಅಂತ ಕೇಳಿದ್ರೆ ಹಳ್ಳಿಯಲ್ಲೆಲ್ಲ ಈ ಪ್ರವಚನ ಪುರಾಣ ಮಾಯ ಹೋಗಿದೆ.
ಒಂದು ರೀತಿಯಲ್ಲಿ ಇದು ಕೌನ್ಸಿಲಿಂಗ್ ಇದ್ದಂಗೆ ಒಂದು ಕೌಟುಂಬಿಕ ಮಾನಸಿಕ ನೆಮ್ಮದಿ ಮತ್ತು ವಾದ್ಯ ಮೇಳದಿಂದ ಸಂಗೀತದಿಂದ ಕೂಡ ಕೆಲವೊಂದು ರೋಗಗಳು ಹೋಗ್ತಾವಂತ ಕೂಡ ಸಾಬೀತಿದೆ. ಹಿಂದೆ ತಾನ್ಸೇನ್ ಅವರು ಆಡ್ತಕ್ಕಂಥ ಸಂದರ್ಭದಲ್ಲಿ ದೀಪ ತಂತಾನೆ ಹತ್ತಿದ್ದೇವಂತೆ. ಮತ್ತು ಮಳೆ ಕೂಡ ಒಂದು ಸಂಗೀತಕ್ಕೆ ಮಳೆ ಬರ್ತಿತ್ತು, ಆ ರೀತಿ ಸತ್ಯ ಇದೆ. ಮತ್ತು ನಮ್ಮ ಊರಿನ ಜಾಗೃತ ದೇವಸ್ಥಾನ ಪ್ರತಿಯೊಂದು ಈಗ ಹೆಸರು ಹೇಳಕ್ಕೆ ಕೂತ್ರೆ ಸಂಜೆ ಆಗ್ತದೆ. ಸುಮಾರು ಮಸ್ಕಲವ್ರ ಕುಟುಂಬ, ಬಡಗಾರವ್ರ ಕುಟುಂಬ, ಕಾಳೂರವ್ರ ಕುಟುಂಬ, ಅಣಕಲ್ ಅವರು, ಗೌಡರು, ದಾಸಟ್ಟಿ ಅವರು ಮತ್ತು ಇಡೀ ಸಮಾಜದ ಎಲ್ಲ ಜನರು ಮತ್ತು ಕಾಳೂರವ್ರು ಇರ್ಬೋದು, ಎಲ್ಲ ಸಮಾಜದ ಇಡೀ ಎಲ್ಲ ಜಂಗಮ ಸಮಾಜ ಒಬ್ಬರು ಇಲ್ದಂಗೆ ಇಲ್ಲಿ ಸೇವೆ ಮಾಡಿದ್ದಾರೆ. ಮತ್ತು ಪ್ರಸಾದ 11 ದಿನ ಪ್ರಸಾದ ವಿತರಣೆ, ಕೆಲವೊಂದು ಗುಡಿಯಲ್ಲಿ ಪ್ರಸಾದ ತೊಗೊಂಡ್ರು ಕೂಡ ಕೆಲವೊಂದು ರೋಗ ರುಜಿನ ಹೋಗ್ತಾವಂತ ಅಂಥ ಒಂದು ನಮ್ಮ ಇಲ್ಲಿ ಶಕ್ತಿ ಇದೆ. ಮತ್ತು ನಮ್ಮ ಗ್ರಾಮದ ಯಾವ ಯುವಕರು ಮತ್ತು ಹಿರಿಯರು, ತಾಯಂದರು, ನಮ್ಮ ಶಾಣೆ ಮುತ್ತಿಯವರು ಮತ್ತು ಇಸು ಮುತ್ತಿಯವರು ಮತ್ತು ಗುಡಿ ಕಮಿಟಿಯವರು, ಅದರ ಜೊತೆ ಕೂಡ ನಮ್ಮ ಶಿವಗಿ ಇರ್ಬೋದು, ಮಲ್ಲು ಇರ್ಬೋದು, ಅನ್ನ ಪ್ರಸಾದ ವಿತರಣೆ ಮಾಡೋದ್ರ ಮುಖಾಂತರ ಮತ್ತು ನಮ್ಮ ದಿಲೀಪ್ ಟೆಂಟ್ನವ್ರು ಕೂಡ. ಮತ್ತು ನಮ್ಮ ಗ್ರಾಮದ ವಿಶೇಷ ಏನಂತ ಕೇಳಿದ್ರೆ, ಈ ಯಾವಾಗ ನಾವು ಕಾಶಿ ವಿಶ್ವನಾಥ ದೇವಸ್ಥಾನದ ಒಂದು ಅನ್ನ ಸಂತರ್ಪಣೆ ಪುರಾಣ ಪ್ರವಚನ ಮಾಡ್ತೀವಿ, ನಾವು 3 ವರ್ಷ ಕೂಡ ಮಳೆ ಬೆಳೆ ಯಾವುದೂ ಕೊರತೆ ಆಗೋದಿಲ್ಲ ಅಂತ ಕೂಡ ಇದು ಖಂಡಿತ ಶಾಶ್ವತ ವಿಷಯದ ಹೆಮ್ಮೆ ವಿಷಯ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಇಂದು ಶ್ರೀ ಕಾಶಿ ವಿಶ್ವನಾಥ ದೇವರ ಪಲ್ಲಕ್ಕಿ ಉತ್ಸವ ಗಣರಾಧನೆ ಅಂಗವಾಗಿ ಪುರಾಣ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿರ್ತಕ್ಕಂಥದ್ದು. ಸುಮಾರು 11 ದಿನಗಳ ಪರ್ಯಂತ ಅತ್ಯಂತ ವೈಭವಯುತವಾಗಿರ್ತಕ್ಕಂಥ ಪುರಾಣ ಇಂದು ನಿನ್ನೆ ಮಂಗಲವಾಗಿರ್ತಕ್ಕಂಥದ್ದು. ಇಂದು ಪಲ್ಲಕ್ಕಿ ಉತ್ಸವ. ಈ ಪಲ್ಲಕ್ಕಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿರ್ತಕ್ಕಂಥದ್ದು. ಗ್ರಾಮದ ಪ್ರತಿಯೊಬ್ಬರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾಶಿ ವಿಶ್ವನಾಥನಲ್ಲಿ ತನು ಮನಧನದಿಂದ ಸೇವೆ ಮಾಡಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಯಾಕೆಂತಂದರೆ ಇದು ಜಾಗೃತವಾಗಿರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಯಾರಾದರೂ ಬಂದು ತಮ್ಮ ಬೇಡಿಕೆಗಳನ್ನು ಇಟ್ಟಾಗ ತತ್ಕ್ಷಣವಾಗಿ ಈಡೇರಿಸ್ತಕ್ಕಂಥ ಶಕ್ತಿ ಈ ದೇವಾಲಯದಲ್ಲಿರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ನಾಯಕರ ನೇತೃತ್ವದಲ್ಲಿ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಹಿಂದೆ ಆಗದ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಡೆದಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಇದೇನು ವಿಜೃಂಭಣೆಗೆ ಏನು ಕಾರಣ ಆಗತ್ತದ ಏನಪ್ಪ ಅಂತಂತಂದರೆ, 13ನೇ ತಾರೀಕಿಂದ 24ನೇ ತಾರೀಕರವರೆಗೆ ಏನು ಪುರಾಣ ಹಾಗೂ ಪಲ್ಲಕ್ಕಿ ಉತ್ಸವ ಏನು ಮರ್ತೂರಿನಲ್ಲಿ ಇಲ್ಲಿವರೆಗೆ ಪುರಾಣ ನಡೀತು. ಇವತ್ತಿನ ದಿವಸ ಪಲ್ಲಕ್ಕಿ ಉತ್ಸವ 24ನೇ ತಾರೀಕು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇದಕ್ಕೆಲ್ಲ ತಾವೆಲ್ಲ ನೋಡ್ತಾ ಇರಬೇಕು. ಮರ್ತೂರಿನಲ್ಲಿ ಹಬ್ಬದ ವಾತಾವರಣ, ಪ್ರತಿಯೊಬ್ಬರ ಮನೆ ಎದುರುಗಡೆ ರಂಗೋಲಿ, ಹಬ್ಬದ ವಾತಾವರಣ ಇದೆ. ಅತ್ಯಂತ ವಿಜೃಂಭಣೆಯಿಂದ ನಾವು ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲ ಸಮಾಜದವರು ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಲ್ಲಿ ಯುವಕರಾಗಲಿ ಹಿರಿಯರಾಗಲಿ ಎಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇನ್ನೊಂದು ಈ ಮರ್ತೂರು ಕ್ಷೇತ್ರದ ವಿಶೇಷತೆ ಎಂದರೆ ವಿಜ್ಞಾನೇಶ್ವರದ ಈ ಅರಸ್ಥೇನಾಗಿತ್ತು. ವಿಜ್ಞಾನೇಶ್ವರನ್ನು ಮಿತಾಕ್ಷರ ಅಂತ ಹೇಳಿ ಏನು ಒಂದು ಗ್ರಂಥವನ್ನು ಮಿತಾಕ್ಷರ ಹೆಸರು ಹೇಳುವಾಗೆ ಅದೊಂದು ಮಿತ ಇದರಲ್ಲೇ ಒಂದು ಬ್ರೀಫ್ ಅಂತೇಳಿ ಏನಂತೀವಿ ಇಂಗ್ಲೀಷ್ನಲ್ಲಿ, ಆ ಒಂದು ಇದರಲ್ಲಿ ಒಂದು ರಚನೆಯನ್ನು ಮಾಡಿದ್ದಾರೆ. ಅದು ಹಿಂದೂ ಕಾಶ್ಮೀರ ಹಿಡಿದು ಕನ್ಯಾಕುಮಾರಿವರೆಗೆ ಆ ಒಂದು ಕಾನೂನನ್ನು ಈಗ ಹೇಗೆ ಪರ್ಷಿಯನ್ ಕಾನೂನಿದೆ, ಮುಸ್ಲಿಂ ಕಾನೂನಿದೆ, ಅದೇ ರೀತಿಯಾಗಿ ಈ ಕಾನೂನನ್ನು ಹಿಂದೂ ಇದಕ್ಕಾಗಿ ಅನ್ವಯಿಸಲಾಗುತ್ತದೆ. ಮಿತಾಕ್ಷರನ್ನು ಯಾವಾಗೆಂದರೆ ಇದು ವಿಕ್ರಮಾದಿತ್ಯನ ಕಾಲದಲ್ಲಿ ಏನು ಚಾಲುಕ್ಯನ 2ನೇ ಕಾಲದಲ್ಲಿ ರಾಜರ ಕಾಲದಲ್ಲಿ ಈ ಎಲ್ಲ ಮರ್ತೂರು ಗುಡಿಗೊಂಡರಾಗಲಿ ಎಲ್ಲವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದೇ ರೀತಿಯಾಗಿ ಸ್ತ್ರೀ ಸಮಾನತೆ ಆಗಲಿ ಎಲ್ಲರೂ ಸಮಾಜದ ಚಿಂತನೆಯನ್ನು ಆ ವಿಜ್ಞಾನೇಶ್ವರನು ಆ ಕಾಲದಲ್ಲೇ ಮಾಡಿದ್ದಾನೆ. ಇದು ಎಲ್ಲರೂ ಮುಂದುವರಿಸಿಕೊಂಡು ಹೋಗಿ ಸಮಾನತೆಯನ್ನು ಇಲ್ಲಿ ವಿಶೇಷವಾಗಿ 360 ಗುಡಿ ಹಾಗೂ 360 ಬಾವಿಗಳಿವೆ. ಹಿಂದಕ್ಕೆ ಇಷ್ಟು ಯಾವ ರೀತಿಯಾಗಿ ಗುಡಿದ ಗುಂಡಾರಗಳನ್ನು ಆಗಲಿ ಮತ್ತೊಂದು ಯಾವ ಸಲುವಾಗಿ ಮಾಡ್ತೀರಂದರೆ ಎಲ್ಲರೂ ಮಾನಸಿಕ ನೆಮ್ಮದಿಗಾಗಿ ಹಾಗೂ ಒಕ್ಕಲತನ ಏನಿರುತ್ತೆ ವ್ಯವಸಾಯವನ್ನು ಒಂದು ಅಭಿವೃದ್ಧಿಗೊಳಿಸುವ ಸಲುವಾಗಿ ನೀರಾವರಿ ಯೋಜನೆಗಳು ಇವೆಲ್ಲ ಬಾಯಿ ಮುಖಾಂತರ ಮಾಡ್ತಿತ್ತು. ಇದೇ ರೀತಿಯಾಗಿ ಮುಂದಿನ ಕೂಡ ಪ್ರತಿ 3 ವರ್ಷಕ್ಕೊಮ್ಮೆ ಎಲ್ಲರೂ ಸೇರಿ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅಂಥೇಳಿ.
ನರಿಬೋಳ್ ಚಾಮನೂರು ಸೇತುವೆ ಕಾಮಗಾರಿ ಶೀಘ್ರ ಮುಗಿಸುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನರಿಬೋಳು ಚಾಮನೂರು ನಡುವೆ ಹರಿಯುವ ಭೀಮಾ ನದಿಗೆ ಸೇತುವೆ ನಿರ್ಮಿಸಬೇಕು ಎಂದು ಹಲವಾರು ವರ್ಷಗಳ ಹೋರಾಟದ ಫಲವಾಗಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಜಗದೀಶ್ ಶೆಟ್ಟರ್ ಸೇತುವೆ ನಿರ್ಮಾಣಕ್ಕೆ ನಿಶಾನೆ ತೋರಿ 66 ಕೋಟಿ ರೂಪಾಯಿ ಹಣ ನೀಡಿ ಕಾಮಗಾರಿ ಪ್ರಾರಂಭಿಸಿದರು. 18 ತಿಂಗಳಿನಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ನಿಗದಿಯಾಗಿದ್ದರೂ 6 ವರ್ಷ ಮೇಲಾಗಿದ್ದು ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ. 70% ಕೆಲಸ ಮುಗಿದಿದೆ. ಇನ್ನು 30% ಕೆಲಸವಾದರೆ ಸಾರ್ವಜನಿಕರಿಗೆ ಅದರಿಂದ ಅನುಕೂಲವಾಗುತ್ತದೆ. ಚಾಮನೂರಿನಿಂದ ನರಿಬೋಳ್ ಶಾಲೆಗೆ ಬರುವ ವಿದ್ಯಾರ್ಥಿನಿಯರಿಗೆ, ಅನಾರೋಗ್ಯ ಪೀಡಿತರಿಗೆ, ಬಾಣಂತಿಯರಿಗೆ, ಕೂಲಿ ಕಾರ್ಮಿಕರಿಗೆ ಅಲ್ಲದೆ ನರಿಬೋಳ್ ಸುತ್ತಮುತ್ತಲಿನ ಸುಮಾರು 20 ಗ್ರಾಮಗಳ ಜನರು ಬೆಂಗಳೂರು ಸೇರಿದಂತೆ ವಿವಿಧ ನಗರಗಳಿಗೆ ಪ್ರಯಾಣಿಸಬೇಕಾದರೆ ನರಿಬೋಳದಿಂದ ಕೇವಲ 8 ಕಿಲೋಮೀಟರ್ ಅಂತರದಲ್ಲಿ ಇರುವ ವಾಡಿ ಜಂಕ್ಷನ್ಗೆ ಹೋಗಿ ಪ್ರಯಾಣಿಸಲು ಅನುಕೂಲವಾಗುತ್ತದೆ. ಇದರಿಂದ ದುಡ್ಡು ಮತ್ತು ಸಮಯ ಎರಡೂ ಕೂಡ ಉಳಿತಾಯವಾಗುತ್ತದೆ. ಕಾರಣ ಜಿಲ್ಲಾಧಿಕಾರಿಗಳು ಸರ್ಕಾರದ ಗಮನಕ್ಕೆ ತಂದು ಈ ಕೆಲಸ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಇಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಏನು ಜೇವರ್ಗಿ ತಾಲೂಕಿನ ನರಿಬೋಳ ಗ್ರಾಮ ಮತ್ತು ಚಿತ್ತಾಪುರ ತಾಲೂಕಿನ ಚಾಮನೂರು ಗ್ರಾಮಗಳ ಜನತೆಗೆ ಅನುಕೂಲ ಆಗಲಿ ಅಂತೇಳಿ 2 ಗ್ರಾಮಗಳ ನಡುವೆ ಇರತಕ್ಕಂಥ ಭೀಮಾ ನದಿಗೆ ಒಂದು ಬ್ಯಾರೇಜ್ ಆಗ್ಬೇಕಂತೇಳಿ, ಸೇತುವೆ ಆಗ್ಬೇಕಂತೇಳಿ ಹಲವಾರು ವರ್ಷಗಳ ಹೋರಾಟದ ಫಲವಾಗಿ ಇವತ್ತಿನ ದಿವಸ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ 66 ಕೋಟಿ ಅನುದಾನವನ್ನು ನೀಡಿ ಒಂದು ಸೇತುವೆ ನಿರ್ಮಾಣ ಮಾಡಲು ಒಂದು ಯೋಜನೆ ರೂಪಿಸಿದರು. ಆ ಯೋಜನೆಯಂತೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿ ಅವರ ನೇತೃತ್ವದಲ್ಲಿ ಮತ್ತು ಘನ ಉಪಸ್ಥಿತಿಯಲ್ಲಿ ಅಡಿಗಲ್ಲು ಸಮಾರಂಭ ಕೂಡ ಮುಗಿದು ಇವತ್ತು ದಿವಸ ಕಾಮಗಾರಿ ಮುಗಿದ ಹಲವಾರು ವರ್ಷಗಳೇ ಆಗಬೇಕಾಗಿತ್ತು. ಆದರೆ 6 ವರ್ಷಗಳಾಗ್ತಾ ಬಂದರೂ ಕಾಮಗಾರಿ ಪ್ರಗತಿಯಲ್ಲಿ ಸಾಗ್ತಾ ಇಲ್ಲ. ಬರೀ 30% ಕಾಮಗಾರಿ ಮುಗಿದದ್ದೇ ಆದರೆ ಇವತ್ತು ದಿವಸ ಎಲ್ಲ ಸಾರ್ವಜನಿಕರ ಅನುಕೂಲ ಆಗ್ತದೆ. ಬಡ ಬಗ್ಗರಿಗಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು, ಬಾಣಂತಿಯರಿಗೆ ಇವತ್ತು ದಿವಸ ಎಲ್ಲರಿಗೆ ಮತ್ತು ಬೇರೆ ಬೇರೆ ನಗರಗಳು ಹೋಗ್ತಾವಂಥ ಹಲವಾರು ಜನರಿಗೆ ಅನುಕೂಲ ಆಗ್ತದೆ. ಕೇವಲ 8 ಕಿಲೋಮೀಟರ್ ವಾಡಿಗೆ ಹೋಗಿ ನಾವು ಕಲಬುರಗಿ ಬರ್ಬೋದು, ದಿಲ್ಲಿಗೆ ಹೋಗ್ಬೋದು, ಬೆಂಗಳೂರು ಹೋಗ್ಬೋದು ಅಂತ ಒಂದು ಅವಕಾಶ ಆದದ್ದೇ ಆದರೆ ಸಮಯ ಮತ್ತು ಹಣ ಎರಡೂ ಉಳಿತಾಯ ಆಗ್ತವೆ. ಅದನ್ನು ಮಾಡಬೇಕಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಆಡಳಿತ ಪ್ರತಿಪಕ್ಷದವರು ಯಾಕೆ ಸುಮ್ಮನೆ ಕುಂತಿದ್ದಾರೆ ಗೊತ್ತಾಗ್ತಾ ಇಲ್ಲ. ಇವತ್ತು ದಿವಸ ಶಾಸಕರು ಹೇಳ್ತಾ ಇದ್ದಾರೆ ಆ ಒಂದು ಅದಕ್ಕಾಗಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ರಾಜ್ಯ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತೇಳಿ ಆ ಅನುದಾನದ ಸಲುವಾಗಿ ತಾವು ಶಾಸಕರು ಹೋರಾಟ ಮುಂದುವರಿಸಿ ನಿಮ್ಮ ಜೊತೆ 2 ಗ್ರಾಮಗಳ ಜನತೆ ನಾವು ಇರ್ತೀವಿ ಅಂತಕ್ಕಂಥ ಅವರಿಗೆ ಮನವಿಯನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಅನುದಾನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡದೇ ಇದ್ದರೆ ಇಲ್ಲಿಂದ ವಿಧಾನಸೌಧದವರೆಗೂ ಕೂಡ 2 ಗ್ರಾಮಗಳ ಜನರು ಹೋರಾಟ ಮಾಡ್ತಕ್ಕಂಥ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ನೀಡ್ತಾ ಇದ್ದಾರೆ. ಈ 2017ರಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಲಿ, ನಮ್ಮ ಶಾಸಕರಾದಂಥ ಅಜಯ್ ಸಿಂಗ್ ಸಾಹೇಬರು ಅವರು ಅತ್ಯಂತ ಮುತುವರ್ಜಿ ವಹಿಸಿ ಈ ಕೆಲಸ ಪ್ರಾರಂಭ ಮಾಡಿದರು. ಆ ಕೆಲಸ 8 ತಿಂಗಳಲ್ಲಿ 75% ಕೆಲಸ ಮುಗಿದೋಯ್ತು. ಯಾವಾಗ ಈ BJP ಸರ್ಕಾರ ಬಂತು ಅದಕ್ಕೆ ಯಾವುದೇ ರೀತಿಯಿಂದ ಹಣ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಕಳೆದ 3 ವರ್ಷದಿಂದ ಕೆಲಸ ಸ್ಟಾಪ್ ಆಗಿದೆ. ಆ ಕೆಲಸ ಶೀಘ್ರಗತಿಯಲ್ಲಿ ಮುಗಿದ್ರೆ 2 ಊರಿಗೆ ಮತ್ತು ನಮ್ಮ ನರಿಬೋಳದಿಂದ ವಾಡಿ 8 ಕಿಲೋಮೀಟರ್ ಅಷ್ಟೇ ಹತ್ರ ಆಗ್ತದೆ. ಅಲ್ಲಿಂದ ಸೇಡಮ್ಲಿಂದ ಬರೋರಿಗೂ ಅದು 40 ಕಿಲೋಮೀಟರ್ ಉಳಿತಾಯ ಆಗುತ್ತೆ ಜೇವರಿಗೆ. ಹಾಗಾಗಿ ಈ ಬ್ರಿಡ್ಜ್ ಕಾಮಗಾರಿ ಜಲ್ದಿ ಮುಗಿಸ್ಬೇಕಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಈ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೀವಿ. ಈ ಪ್ರತಿಭಟನೆಯಲ್ಲಿ ಸಮಿತಿಯ ಅಧ್ಯಕ್ಷರಾದ MS ಪಾಟೀಲ್ ನರಿಬೋಳ, ಗುರುರಾಜ್ ಸುಬೇದಾರ್ ನರಿಬೋಳ್, ಶರಣಗೌಡ ಪೊಲೀಸ್ ಪಾಟೀಲ, ಚಾಮನೂರು ಗ್ರಾಮದ ಗ್ರಾಮಸ್ಥರಾದ ಶರಣಗೌಡ ಮಾಲಿ ಪಾಟೀಲ್, ಶಿವರಾಜ್ ಇನಾಮದಾರ್, ಮೆಹಬೂಬ್ ಖಾದ್ರಿ, ಮಂಜುನಾಥ್, ಪರಶುರಾಮ್, ನಬೀಸಾಬ್, ಭೀಮರಾಯ್ ಮೊರಡಾ, ರಾಮಯ್ಯ ಹಂಗನಹಳ್ಳಿ, ಭೀಮರಾಯ್, ಪ್ರದೀಪ್, ಶರಣಬಸು, ಮರೆಪ್ಪ, ರಂಗಣ್ಣ ದರಾರ್, ದೇವಪ್ಪ, ಕೆಂಬುಪ್ಪ, ಭೀಮರಾಯ, ಅಂದ್ರಪ್ಪ, ಶರಣಪ್ಪ ಮ್ಯಾಗೇರಿ, ಮಲ್ಲಣ್ಣ ಸುಬೇದಾರ್, ಕಾಶಪ್ಪ, ರಾಘು, ಬಸವರಾಜ್ ನಾಟಿಕಾರ್, ಭೀಮರಾಯ್ ಸೇಗದಾರ್ ಸೇರಿದಂತೆ ಇತರೆ ಅನೇಕ ಜನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಲಬುರಗಿ ನಗರದ ಬಾರೆ ಹಿಲ್ಸ್ ನಲ್ಲಿ ಇರುವ ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡದ ವತಿಯಿಂದ 18 ತಿಂಗಳ ಹೆಣ್ಣು ಮಗುವಿನ ಕೀವು ತುಂಬಿದ ಮೆದುಳಿನ ಗಡ್ಡೆಯ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸುವ ಮೂಲಕ ಸಾಧನೆ ಮಾಡಲಾಗಿದೆ. ಅಪರೂಪದ ಬ್ಯಾಕ್ಟೀರಿಯಾ ಸೋಂಕಿನ ಕಾರಣಕ್ಕಾಗಿ ಮೆದುಳಿನಲ್ಲಿ ಕೀವು ತುಂಬಿಕೊಂಡಿದ್ದ 18 ತಿಂಗಳ ಹೆಣ್ಣು ಮಗುವಿಗೆ ಮೆದುಳಿನ ಶಸ್ತ್ರಚಿಕಿತ್ಸೆ ಕೈಗೊಳ್ಳುವ ಮೂಲಕ ಕಲಬುರಗಿಯ ಬಾರೆ ಹಿಲ್ಸ್ ನಲ್ಲಿ ಇರುವ ಮಣೂರ್ ಮಲ್ಟಿ ಸ್ಪೆಷಾಲಿಟಿ ತಜ್ಞ ವೈದ್ಯರ ತಂಡ ಅಭೂತಪೂರ್ವ ಸಾಧನೆ ಮಾಡಿದೆ.
ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಮಣೂರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವೈದ್ಯರಾದ ಡಾಕ್ಟರ್ ಶಶಾಂಕ್ ಸಂಗೊಳ್ಳಿ ಹಾಗೂ ಡಾಕ್ಟರ್ ಫಾರೂಕ್ ಮಣೂರ್ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ತಾಂಡಾ ನಿವಾಸಿ ರಾಮು ಜಾಧವ್ ಅವರ 18 ತಿಂಗಳ ಪುತ್ರಿಯಾದ ರಿಯಾ ಜಾಧವ್ ಇಂತಹದ್ದೊಂದು ಅಪರೂಪದ ಶಸ್ತ್ರಚಿಕಿತ್ಸೆಯಿಂದ ಗುಣಮುಖಗೊಂಡಿರುವ ಅದೃಷ್ಟವಂತೆ. 1 ವಾರದಿಂದ ಜ್ವರ ಹಾಗೂ ನೆಗಡಿಯಿಂದ ಬಳಲುತ್ತಿದ್ದ ರಿಯಾಗೆ ನಂತರ ಮೂರ್ಛೆ ಸಮಸ್ಯೆ ಕಾಡತೊಡಗಿತ್ತು. ಇದರಿಂದ ಗಾಬರಿಗೊಂಡ ಪೋಷಕರು ಮಗುವನ್ನು ಮೇ 19ರಂದು ಮಣೂರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಭರ್ತಿ ಮಾಡಿದ್ದಾರೆ. ತಕ್ಷಣ ಮಗುವನ್ನು ಐಸಿಯು ವಾರ್ಡ್ಗೆ ಭರ್ತಿ ಮಾಡಿಕೊಂಡು ಕೇವಲ 1.5 ತಾಸಿನಲ್ಲಿ ಮೆದುಳಿನಲ್ಲಿ ತುಂಬಿಕೊಂಡಿದ್ದ ಸುಮಾರು 50 ಮಿಲಿಲೀಟರ್ ಕೀವು ತೆಗೆಯುವಲ್ಲಿ ಕ್ರೆನಾಟಮಿ ನ್ಯೂರೋ ಸರ್ಜನ್ ಡಾಕ್ಟರ್ ಶಶಾಂಕ್ ಸಂಗೊಳ್ಳಿ ಹಾಗೂ ಡಾಕ್ಟರ್ ಫಾರೂಕ್ ಮಣೂರ್ ಅವರನ್ನು ಒಳಗೊಂಡ ತಂಡ ಯಶಸ್ವಿಯಾಗಿದೆ. ಆಸ್ಪತ್ರೆಗೆ ದಾಖಲಾಗುವುದಕ್ಕೂ ಮುನ್ನ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ದ ಮಗುವಿನ ಮೆದುಳಿನ ಸ್ಕ್ಯಾನಿಂಗ್ ಕೈಗೊಂಡಿದ್ದಲ್ಲದೆ ತಕ್ಷಣ ಕೀವಿನ ಮಾದರಿ ಸಂಗ್ರಹಿಸಿ ಹೆಚ್ಚಿನ ತಪಾಸಣೆಗಾಗಿ ಕಳುಹಿಸಿಕೊಟ್ಟಿದ್ದಾರೆ. ಕಳೆದ ರಾತ್ರಿ ಮಗುವಿನ ಸಮಗ್ರ ತಪಾಸಣೆಯ ವರದಿ ಬಂದಿದ್ದು ಸ್ಯಾಫಿಲೋಕೋಕಸ್ ಅರಸಸ್ ಎಂಬ ಬ್ಯಾಕ್ಟೀರಿಯಾ ಸೋಂಕಿನಿಂದ ಈ ಸಮಸ್ಯೆ ಮಗುವನ್ನು ಕಾಡಿದೆ ಎಂದು ವೈದ್ಯರು ವಿವರಿಸಿದ್ದಾರೆ. ಒಂದು 18 ತಿಂಗಳ ಮಗಳು ಹುಡುಗಿ 18 ತಿಂಗಳ ಹುಡುಗಿ ಬ್ರೈನ್ ಆಬ್ಸೆಸ್ ಆಗಿತ್ತು. ಆವಾಗ ಬಂದಾಗ ಕಂಡೀಷನ್ ಭಾಳ ಗಂಭೀರವಾಗಿತ್ತು. ಜ್ವರ ಇತ್ತು, ಪೇಷಂಟಿಗೆ ಸೀಸರ್ಸ್ ಫಿಟ್ಸ್ ಬರ್ತಾಯಿತ್ತು, ಜಟಕೆ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅದು ಬರ್ತಾಯಿತ್ತು. ಮತ್ತು ಅದು ಏನು ಕಾರಣ ಇದೆ ಅಂತ ಹೇಳಿ ನೋಡಿದಾಗ ಬ್ರೈನ್ನಲ್ಲಿ ಒಂದು ಕೀವ ತುಂಬಿತ್ತು, ಅದಕ್ಕೆ ಬ್ರೈನ್ ಆಬ್ಸೆಸ್ ಅಂತ ಹೇಳ್ತಾರೆ. ಸೊ ಅದು ಇಮ್ಮಿಡಿಯೇಟ್ಲಿ ವಿದಿನ್ 1 ಅವರ್ 2 ಅವರ್ಸ್ ಜಸ್ಟ್ ವಿದಿನ್ 2 ಗಂಟೆಯಲ್ಲಿ ಏನು ಪೇಷಂಟಿಗೆ ಆಪ್ರೇಷನ್ ಥಿಯೇಟರ್ದಲ್ಲಿ ತೊಗೊಂಡು ಕ್ರೇನಿಯಾಟಮಿ ಅಂತ ಹೇಳಿ ಮಾಡ್ತಾರೆ. ಬ್ರೈನ್ ಆಬ್ಸೆಸ್ಗೆ ಕ್ರೇನಿಯಾಟಮಿ ಮಾಡಿ ಎಲ್ಲ ಪರ್ಸನ್ನು ಹೊರಗಡೆ ತೆಗೆದು ಪೇಷಂಟ್ ಏನದ ಮತ್ತು ಒಂದು ದಿನ ವೆಂಟಿಲೇಟರ್ ಮೇಲಿತ್ತು. ಸೊ 24 ಅವರ್ಸ್ನಲ್ಲಿನೇ ಪೇಷಂಟ್ ಏನದ ವೆಂಟಿಲೇಟರ್ಲಿಂದ ಹೊರಗೆ ಬಂದು ಚೆನ್ನಾಗಿ ರಿಕವರಿ ಆಗಿ ಒಂದು 5 ದಿನದಲ್ಲಿ ಪೇಷಂಟ್ ಇವತ್ತು ಮನೆಗೂ ಹೋಗ್ತಾ ಇದೆ. ಸೊ ಇದೊಂದು ಬಹಳ ಹೈ ರಿಸ್ಕ್ ಕೇಸ್. ಒಂದು ಚಲೋ ರೀತಿಯಿಂದ ಪೇಷಂಟಿಗೆ ಟ್ರೀಟ್ಮೆಂಟ್ ಆಯಿತು, ಒಂದು ಡಯಾಗ್ನೋಸಿಸ್ ಅರ್ಲಿ ಆಯಿತು, ಟ್ರೀಟ್ಮೆಂಟ್ ಅರ್ಲಿ ಆಯಿತು, ರಿಕವರಿ ಅರ್ಲಿ ಆಯಿತು ಆ್ಯಂಡ್ ಪೇಷಂಟ್ ಮನೆಗೆ ಜಸ್ಟ್ ವಿದಿನ್ 5 ಡೇಸ್ನಲ್ಲಿ ಹೋಗ್ತಾ ಇದೆ. ಸೊ ಇದು ಒಂದು ಬಹಳ ಖುಷಿಯ ಮಾತು. ಮತ್ತು ಇವತ್ತು ಕಲಬುರಗಿನಲ್ಲಿ ನಮ್ಮ ಮಣೂರ್ ಹಾಸ್ಪಿಟಲ್ನಲ್ಲಿ ಎಲ್ಲ ಇಂಥ ಮೇಜರ್ ಸರ್ಜರೀಸ್ ಮಾಡ್ತಾಯಿದ್ದೀವಿ ಮತ್ತು ರಿಕವರಿನೂ ಚೆನ್ನಾಗಾಗ್ತದೆ. ಇದೇ ಒಂದು ಸಂದೇಶ ನಾವು ಎಲ್ಲರಿಗೂ ಕೊಡಬೇಕಂತ ಹೇಳಿ ನಾವು ಇವತ್ತೊಂದು ಪ್ರೆಸ್ ಮೀಟ್ ಆಯೋಜಿತ ಮಾಡಿದ್ವಿ. ಮತ್ತು ಈ ಪೇಷಂಟ್ ಬಗ್ಗೆ ಡೀಟೇಲ್ಸ್ ಆಗಿ ನಿಮಗೂ ಡಾಕ್ಟರ್ ಶಶಾಂಕ್ ಸಂಗೊಳ್ಳಿ ಸರ್ ನ್ಯೂರೋ ಸರ್ಜನ್ ಆಪ್ರೇಷನ್ ಮಾಡಿದ ಡಾಕ್ಟರ್, ಮತ್ತು ಡಾಕ್ಟರ್ ಜುಬೇರ್ ಸರ್ ಪೀಡಿಯಾಟ್ರಿಷನ್, ಮಕ್ಕಳಿಗೆ ಹೇಗೆ ಮುಂದೆ ಪೋಸ್ಟ್ ಆಪ್ರೇಟಿವ್ನಲ್ಲಿ ಮ್ಯಾನೇಜ್ ಮಾಡಬೇಕು ಮತ್ತು ಐಸಿಯುನಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಡಾಕ್ಟರ್ ಅನಿಲ್ ಸರ್ ಮತ್ತು ಡಾಕ್ಟರ್ ಸಫಿಯಾ ಮೇಡಮ್ ಅವರು ನಿಮಗೆ ಮುಂದಿನ ಮಾತು ಹೇಳ್ತಾರೆ. ನಮ್ಮ ಹಾಸ್ಪಿಟಲಲ್ಲಿ 19 ತಾರೀಕಿಗೆ ರಾತ್ರಿ ರಿಯಾ ಜಾಧವ್ 8 ಗಂಟೆ ಸುಮಾರು ಬಂದಿದ್ದರು. ಅವರು ಬಂದಿದ್ದಾಗ ಅವರಿಗೆ ಗತ 4 ದಿವಸದಿಂದ ಜ್ವರ, ಅವರಿಗೆ ಫಿಟ್ಸು ಮತ್ತು ಕೋಮಾ ಸ್ಟೇಜಲ್ಲಿ ನಮ್ಮ ಹಾಸ್ಪಿಟಲ್ ಅವ್ರಿಗೆ ಬಂದಿದ್ದರು. ನಾವು ಆದಷ್ಟು ಜಲ್ದಿ ಅವರಿಗೆ ಏನು ಪ್ರಾಬ್ಲಮ್ ಇದೆ ಅದು ಕಂಡು ಹಿಡಿದು ಅವರಿಗೆ ಇಮಿಡಿಯೇಟಾಗಿ ಏನು ಮ್ಯಾನೇಜ್ ಮಾಡಬೇಕು, ಹೆಂಗೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂಥೇಳಿ ಡಿಸಿಷನ್ ತೊಗೊಂಡು ಆ ಡಿಸಿಷನಿಗೆ ರಿಲೇಟಿವ್ಸಿಗೆ ಎಕ್ಸ್ಪ್ಲೇನ್ ಮಾಡಿ, ರಿಸ್ಕ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅದು ನಾವು ಆಪ್ರೇಷನ್ ತೊಗೊಂಡಿವಿ. ರಾತ್ರಿ ಅರೌಂಡ್ ಒಂದು 10 ಓ ಕ್ಲಾಕಿಗೆ ಹಂಗೆ ಆಪ್ರೇಷನ್ ತೊಗೊಂಡು ಟಿಲ್ 4 ಓ ಕ್ಲಾಕ್ ನಮ್ಮದು ಸರ್ಜರಿ ನಡೀತು. ಪೇಷಂಟ್ ನಾವು ಪೋಸ್ಟ್ ಆಪ್ರೇಟಿವಲ್ಲಿ ನೆಕ್ಸ್ಟ್ ಡೇ ಸ್ಕ್ಯಾನ್ ಅದು ಮಾಡ್ಕೊಂಡು ನೋಡಿವಿ. ಅದು ಆಪ್ರೇಷನ್ ಮಾಡುವಾಗ ಅವರಿಗೆ ಭಾಳ ಕಿವ ಜಮ ಆಗಿದ್ದಿತ್ತು. ಆಲ್ಮೋಸ್ಟ್ ಒಂದು 50 ml ವರೆಗೂ ಬ್ರೈನಲ್ಲಿ ಕಿವ ತುಂಬಿದಿತ್ತು. ಅದು ಎಲ್ಲ ಕ್ಲಿಯರ್ ಮಾಡ್ಕೊಂಡು ನಾವು ಆಪ್ರೇಷನ್ ಮುಗಿಸ್ಕೊಂಡು ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಂಡು ಪೇಷಂಟಿಗೆ ICU ಅಲ್ಲಿ ಅಗದಿ ಸೂಪರ್ ಕೇರ್ ಕೊಟ್ಟು ನೆಕ್ಸ್ಟ್ ಡೇ ಅಲ್ಲಿ ನಾವು ಅವರಿಗೆ ವೆಂಟಿಲೇಟರ್ನಿಂದ ಹೊರಗೆ ತೆಗೆಯೋಷ್ಟು ಇಂಪ್ರೂವ್ಮೆಂಟ್ ತಂದಿದ್ದೀವಿ. ಬಂದಾದಮೇಲೆ ಅವರಿಗೆ ವಾರ್ಡಿಗೆ ಅದು ಶಿಫ್ಟ್ ಮಾಡ್ಕೊಂಡು ಇವತ್ತು ಆಪ್ರೇಷನ್ ಆಗಿ 5ನೇ ದಿವಸಿಗೆ ಅವರಿಗೆ ನಾವು ಡಿಸ್ಚಾರ್ಜ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಅದರದ್ದು ಕಂಪ್ಲೀಟ್ ಟ್ರೀಟ್ಮೆಂಟ್ ಕಂಪ್ಲೀಷನ್ ಸಲುವಾಗಿ ಅವರಿಗೆ ಆ್ಯಂಟಿಬಯೋಟಿಕ್ಸ್ ಅದು ನಾವು ಹೋಮ್ ಬೇಸ್ಡ್ ಆಗಿಯೇ ತೊಗೊಳೋಕ್ಕೆ ಸಜೆಷನ್ ಕೊಟ್ಟಿವಿ. ಸೊ ಹೀಗಾಗಿ ಇಷ್ಟು ಕಾಂಪ್ಲಿಕೇಟೆಡ್ ಕೇಸ್ ಆಗಿ ಇಷ್ಟು ಸಣ್ಣ ವಯಸ್ಸಲ್ಲಿ ಕೂಡ ನಾವು ಈ ಮನೂರ್ ಹಾಸ್ಪಿಟಲಲ್ಲಿ ಮಾಡ್ತಾಯಿದ್ದೀವಿ. महीने की बच्ची जो काफ़ी दिनों से बीमार थी, 6 हफ्ते से बीमार थी, मतलब काफ़ी दिनों से बुखार आ रहा था डेली. पिछले 4 दिनों से हमारे पास आने से 4 दिन पहले से बेहोशी जैसी हालत में थी. जब हमारे पास कैजुअल्टी में आई थी, बच्ची कोमा में थी बेसिकली. तो उसका अर्जेंट हम CT स्कैन और MRI कराने भेजे थे. उसमें काफ़ी ज़्यादा पस बता रहा था, मतलब ब्रेन हर्निएशन हो रहा था बेसिकली, प्रेशर बनने की वजह से.
फिर उसको हम इमीडिएटली मेडिकेशंस वगैरह स्टार्ट करके वेंटिलेटर पे लगा के फिर उसको ओटी शिफ्ट करके ऑपरेशन किए। ऑपरेशन करने के दौरान काफ़ी कॉम्प्लिकेटेड केस था ये। डॉक्टर शशांक न्यूरो सर्जन काफ़ी अच्छे से हैंडल किए हैं उसको। 50 ml पस निकला है उसमें से। बेसिकली स्कल को निकाल के उसमें से पस निकालना रहता। बच्चों में ये काफ़ी ज़्यादा डिफ़िकल्ट प्रोसीजर रहता। उसको निकाल के करके फिर अच्छे से नेक्स्ट डे उसको एक्सट्यूबेट कर दिए बच्चे को, मतलब वेंटिलेटर से हटा दिए। ಡಾಕ್ಟರ್ ಅನಿಲ್ ಅಂತ ಅರವಳಿಕೆ ತಜ್ಞ ಅನಸ್ಥೆಟಿಸ್ಟ್ ಅಂತ ಈ ಬೇಬಿನ ಅನಸ್ತಿಷ ಕೊಡೋದು ಅಷ್ಟೇ ಡಿಫಿಕಲ್ಟಿಯಿಂದ ಹೇಗೆ ಸರ್ಜರಿ ಇದೆ ಅಷ್ಟೇ ಡಿಫಿಕಲ್ಟಿಯಿಂದ ನಾವು ಫೇಸ್ ಮಾಡಬೇಕಾಗುತ್ತೆ ಆಪ್ರೇಷನ್ ಥಿಯೇಟ್ರಲ್ಲಿ. ಆಗ ಒಂದು ಮಾತಂದರೆ ಬೇಬಿ ಸಣ್ಣ ದೀಡ್ ವರ್ಷದ ಕೂಸಿಗೆ ಅನಸ್ತಿಷ ಕೊಡೋದು ಅಷ್ಟೇ ಡಿಫಿಕಲ್ಟಿ ಫ್ರಮ್ ದ ಪಾಯಿಂಟ್ ಆ್ಯಸ್ ಈಕ್ವಲ್ ಟು ದ ಸರ್ಜರಿ. ಸೊ ಬೇಬಿಗೆ ಏನಾಗುತ್ತೆ ವೆಂಟಿಲೇಷನ್ ಪ್ರಾಬ್ಲಮ್ಸ್ ಭಾಳ ಆಗ್ತವೆ. ಇಂಟ್ರಾಪ್ ಏನಾಗುತ್ತೆ ವೆಂಟಿಲೇಷನ್ ಮಾಡೋದು ಡಿಫಿಕಲ್ಟಿ ಆಗುತ್ತೆ ನಮಗೆ. ಯಾಕೆ ಒಂದೊಂದು ಸರ್ತಿ ವೆಂಟಿಲೇಟ್ ಆಗೋದಿಲ್ಲ, ಸಡನ್ಲಿ ಟ್ಯೂಬ್ ಬಾಯಿಂದ ಹೊರಗಡೆ ಬರೋ ಚಾನ್ಸಸ್ ಭಾಳ ಇರುತ್ತೆ. ಅದಾಗುತ್ತೆ ಬೇಬಿ ಏನಾಗುತ್ತೆ ಒಂದೊಂದು ಸರ್ತಿ ಕನ್ವಲ್ಜನ್ಸ್ ಅಂದರೆ ಫಿಟ್ಸು ಬರ್ಬೋದು. ಯಾಕೆ ಆಪ್ರೇಷನ್ ಏನಿದೆ ಕ್ಯೂ ಎಲ್ಲ ತುಂಬಿದೆ, ಎಲ್ಲ ಮೇಜರ್ ಸರ್ಜರಿ ಆಗೋ ಮುಂದೆ ಫಿಟ್ಸ್ ಎಲ್ಲ ಬರ್ಬೋದು. ಬೇಬಿಗೆ ಫಿಟ್ಸ್ ಬರೋ ಚಾನ್ಸಸ್ಸು ಭಾಳ ಇರುತ್ತೆ. ಸೊ ಅದೆಲ್ಲ ಮೇಂಟೈನ್ ಮಾಡಿ ಥ್ರೂಔಟ್ ದ ಆಪ್ರೇಷನ್, ಯಾಕೆ ಆಪ್ರೇಷನ್ ಅಂದರೆ 5 ರಿಂದ 6 ತಾಸು ಆಪ್ರೇಷನ್ ಏನಿದೆಲ್ಲ ಅಷ್ಟು ಮೇಂಟೈನ್ ಮಾಡೋದು, ಅನಸ್ತಿಷ ಕೊಟ್ಟು ಮೇಂಟೈನ್ ಮಾಡೋದು, ಬೇಬಿನ ಹಾರ್ಟ್ ರೇಟ್ ಆಗಲಿ, ಪಲ್ಸ್ ಆಗಲಿ, ಯೂರಿನ್ ಔಟ್ಪುಟ್ ಆಗಲಿ ಎಲ್ಲ ಇಂಟ್ರಾಪರೇಟಿವ್ ಮ್ಯಾನೇಜ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇದೆ ಆ್ಯಸ್ ಈಕ್ವಲ್ ಟು ದ ಸರ್ಜರಿ. ಬಟ್ ನೋ ಡೌಟ್ ಸರ್ಜರಿ ಸರ್ ಅಂತೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್ಜರಿ. ಇಷ್ಟು ಸಣ್ಣ ವಯಸ್ಸಿನ ಕೂಸನ್ನು ಮನ್ನೂರಂಥ ಹಾಸ್ಪಿಟ್ಲಲ್ಲಿ ತೊಗೊಂಡು ಅಂದರೆ ನಾವು ಏನಂತ ಹೇಳಬೇಕಂದ್ರೆ ಜನರಿಗೆ ಇಷ್ಟು ಎಲ್ಲ ಮೇಜರ್ ಸರ್ಜರೀಸ್ ನಾವು ನಮ್ಮ ಗುಲ್ಬರ್ಗಾದಲ್ಲಿ ಮಾಡ್ಬೋದು. ಮನ್ನೂರ್ ಹಾಸ್ಪಿಟ್ಲ್ ಅಂತ ಹಾಸ್ಪಿಟ್ಲಲ್ಲಿ ಎಲ್ಲ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದಾರೆ. ನಮ್ಮ ಫಾರೂಕ್ ಮನೂರ್ ಸರ್ ಸಪೋರ್ಟಿಂದ ಗುಡ್ ಇನ್ಫ್ರಾಸ್ಟ್ರಕ್ಚರ್ ವಿ ಹ್ಯಾವ್ ಎವ್ರಿಥಿಂಗ್ ಇನ್ ದ ಸಿಟಿ ಆಫ್ ಗುಲ್ಬರ್ಗಾ. ಸೊ ಹೇಳೋದೇನೆಂದರೆ ಜನರಿಗೆ ಯಾವುದೇ ಕೇಸ್ ಆಗಲಿ, ಬ್ರೈನ್ ರಿಲೇಟೆಡ್ ಕೇಸಸ್ ಆಗಲಿ, ಸ್ಪೈನ್ ರಿಲೇಟೆಡ್ ಕೇಸಸ್ ಆಗಲಿ, ಆರ್ಥೋ ಆಗಲಿ, ಜನರಲ್ ಸರ್ಜರಿ ಆಗಲಿ, ಗೈನಕ್ ಆಗಲಿ, ನಾವು ಎಲ್ಲ ಮಾಡೋ ಪೊಟೆನ್ಷಿಯಲ್ ನಮ್ಮ ಮನ್ನೂರ್ ಹಾಸ್ಪಿಟ್ಲಲ್ಲಿ ನಾವು ಇಟ್ಕೊಂಡಿದ್ದೀವಿ. ಸೊ ಎಲ್ಲರನ್ನು ಹೇಳೋದಂದರೆ ನೀವು ಬಂದು ನೋಡಿ ಭೇಟಿಯಾಗಿ ನಮ್ಮ ವಿ ಹ್ಯಾವ್ ಆಲ್ ದ ಕನ್ಸಲ್ಟೆಂಟ್ಸ್ ಇನ್ ಅವರ್ ಹಾಸ್ಪಿಟಲ್ ಟು ಗೋ ವಿತ್ ದ ಸರ್ಜರಿ. 1.5 ವರ್ಷದ ರಿಯಾ ಜಾಧವ್ ಮೆದುಳಿನ ಒಂದು ಭಾಗದಲ್ಲಿ ತುಂಬಿಕೊಂಡಿದ್ದ ಕೀವು ತೆಗೆಯುವ ಕ್ರನಿಯಾಟಮಿ ಶಸ್ತ್ರಚಿಕಿತ್ಸೆಯನ್ನು ಡಾಕ್ಟರ್ ಶಶಾಂಕ್ ಸಂಗೊಳ್ಳಿ, ಡಾಕ್ಟರ್ ಫಾರೂಕ್ ಮನೂರ್, ಡಾಕ್ಟರ್ ಜುಬೇರ್ ಬೇಗ್ ಅವರನ್ನು ಒಳಗೊಂಡ ತಂಡ 6 ತಾಸುಗಳಷ್ಟು ಸುದೀರ್ಘ ಕಾಲ ಕೈಗೊಂಡಿದೆ ಎಂದು ಡಾಕ್ಟರ್ ಫಾರೂಕ್ ಮನೂರ್ ತಿಳಿಸಿದ್ದಾರೆ. ಮಗುವಿಗೆ ಜ್ವರ ಮತ್ತು ನೆಗಡಿ ಕಾಡುತ್ತಿತ್ತು. 1 ವಾರದ ಬಳಿಕ ಆ ಮಗು ಆಗಾಗ ಮೂರ್ಛೆಗೆ ಹೋಗುತ್ತಿದ್ದಳು. ಹೀಗಾಗಿ ಗಾಬರಿಯಿಂದ ತಕ್ಷಣ ಮನೂರ್ ಆಸ್ಪತ್ರೆಗೆ ತಂದು ಭರ್ತಿ ಮಾಡಿದೆ. ಈ ಆಸ್ಪತ್ರೆಯ ತಜ್ಞ ವೈದ್ಯರು ನನ್ನ ಮಗುವಿನ ಪ್ರಾಣ ಉಳಿಸಿದ್ದಾರೆ. ಎಲ್ಲ ವೈದ್ಯರಿಗೂ ನನ್ನ ಧನ್ಯವಾದಗಳು ಎಂದು ಮಗುವಿನ ತಂದೆ ರಾಮು ಜಾಧವ್ ತಿಳಿಸಿದ್ದಾರೆ. ಅರಿವಳಿಕೆ ತಜ್ಞರಾದ ಡಾಕ್ಟರ್ ಅನಿಲ್ ಎಸ್ಕೆ, ಡಾಕ್ಟರ್ ಸಾಫಿಯಾ ತರನ್ನುಮ್, ಮಕ್ಕಳ ತಜ್ಞರಾದ ಡಾಕ್ಟರ್ ಜುಬೇರ್ ಬೇಗ್ ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮಾಜಿ ಸಚಿವರಾದ ಬಾಬುರಾವ್ ಚೌಹಾಣ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಬಂಜಾರಾ ಸಮಾಜದ ರಾಜಕೀಯ ವಿದ್ಯಮಾನಗಳ ಕುರಿತು ಮಾತನಾಡಿದರು. ದಿನಾಂಕ 24 ಮೇ 2022 ಮಂಗಳವಾರದಂದು ಬೆಳಿಗ್ಗೆ 11:20 ಮಾಜಿ ಸಚಿವರಾದ ಬಾಬುರಾವ್ ಚೌಹಾಣ್ ಅವರು ಬಂಜಾರಾ ಸಮಾಜ ರಾಜಕೀಯ ಕುರಿತು ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯತಿ ಕಚೇರಿಯ ಆವರಣದಲ್ಲಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ವಿಧಾನಸಭೆ ಚುನಾವಣೆ ಬರ್ತಾ ಇದೆ ಅಂದರೆ ಸಮೀಪ ಆಗ್ತಾ ಇದೆ. ವಿಧಾನಸಭೆ ಚುನಾವಣೆ ಹೆಂಗೆ ಏನಪ್ಪ ಅಂತ ಹೇಳಿದ್ರೆ ಸಮೀಪ ಬರ್ತಾ ಇದೆ, ಹಂಗಂಗೆ ರಾಜಕೀಯದಲ್ಲಿ ಚಟುವಟಿಕೆ ಜಾಸ್ತಿ ಕಾಣ್ತಾ ಇದೆ. ಅದರಲ್ಲಿ ನಂದು ಪಾರ್ಟನ್ನು ಹೇಳಲೆ ನಾನು ಇವತ್ತು ಬಂದಿದ್ದೀನಿ. ನಾನು ಸೀನಿಯರ್ ಪೊಲಿಟಿಷಿಯನ್, ಅಂದರೆ ಲಂಬಾಣಿ ಸಮಾಜದಲ್ಲಿ ಮೊದಲಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಆದಂಥ ಒಬ್ಬ ಲಂಬಾಣಿ ಶಾಸಕ, ಲಂಬಾಣಿ ಮಿನಿಸ್ಟರ್, ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದಿ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ. ನಾನು ಯಾವಾಗ ಉಮೇಶ್ ಜಾಧವ್ ಈ ಕಡೆ ಬಂದರು ನಾನು BJPಯಿಂದ ಕಾಂಗ್ರೆಸ್ ಬಂದಿದ್ದೀನಿ, ಅವ್ರು ಆ ಕಡೆ ಬಂದು ನಾನು ಈ ಕಡೆ ಬಂದಿದ್ದೀನಿ. ಈ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಪ್ರಬಲ ಆಕಾಂಕ್ಷಿ ಇದ್ದೀನಿ ಗುಲ್ಬರ್ಗಾ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ. ಯಾವ ಕ್ಷೇತ್ರ ಅಂದರೆ ಗುಲ್ಬರ್ಗಾ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ. ಇದು ಮೀಸಲು ಕ್ಷೇತ್ರ ಇರ್ತಕ್ಕಂಥ ಕ್ಷೇತ್ರ. ಇಲ್ಲಿ ನಾನು ಪ್ರಬಲ ಆಕಾಂಕ್ಷಿ ಇದ್ದೀನಿ. ನಾನು ಹೋದ ಸಲ ಚಿಂಚೋಳಿ ಹೋದಾಗೂ ಅಲ್ಲಿನೂ ನಾನು ಟಿಕೆಟ್ ಕೇಳಿದ್ದೆ. ಅಲ್ಲಿನೂ ಯಾಕಂತ ಹೇಳಿದ್ರೆ ಚಿಂಚೋಳಿದಲ್ಲಿನೂ ಒಂದು ಸಲ ನಾನು ಕಾಂಗ್ರೆಸ್ ಪಾರ್ಟಿಲಿಂದ ಟಿಕೆಟ್ ತೊಗೊಂಡು ಸೋತು ಬಂದಿದ್ದೀನಿ. ಆಮೇಲೆ ಗುಲ್ಬರ್ಗಾ ಗ್ರಾಮೀಣದಲ್ಲಿ ನಾನು KGPನಿಂದಲೂ ಸೋತಿದ್ದೀನಿ. ಈ ಗುಲ್ಬರ್ಗಾ ಗ್ರಾಮೀಣದಲ್ಲಿ ಮೊದಲನೇ ಆದ್ಯತೆ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಗುಲ್ಬರ್ಗಾ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ನಂದು ಹಳೆ ಶಾಬಾದ್ ಬರ್ತದೆ. ಹಳೆ ಶಾಬಾದ್ನಲ್ಲಿ 2 ಸಲ ನಾನು MLA ಆಗಿದ್ದೆ. 2 ಸಲ MLA ಆದಾಗ ಈ ಶಾಬಾದ್ ಅರ್ಧ ವಿಧಾನಸಭೆ ಕ್ಷೇತ್ರ ಇರ್ತದಲ್ಲ, ಅದು ಗುಲ್ಬರ್ಗಾ ಗ್ರಾಮೀಣ ಅರ್ಧ ವಿಧಾನಸಭಾ ಕ್ಷೇತ್ರ ಶಾಬಾದ್ ಮತಕ್ಷೇತ್ರ ಬರ್ತಿತ್ತು. ಅದರಿಂದ ನನಗೆ ಹಳ್ಳಿಗಳು ಎಲ್ಲ ಅರ್ಧ ಹಳ್ಳಿಗಳು ನನಗೆ ಕಾಂಟ್ಯಾಕ್ಟ್ ಇದೆ. ಮತ್ತು ನಾನು KGPನಿಂದನೂ ಕೂಡ ನಾನು ಈ ಗ್ರಾಮೀಣ ನಿಂತಿದ್ದೀನಿ, ನನಗೆ ಅನುಕೂಲ ಆಗ್ತದೆ. ನಾನು ಪ್ರಬಲ ಆಕಾಂಕ್ಷಿದ್ದೀನಿ.
ನಾನು ಹೈಕಮಾಂಡ್ಗೂ ಕೂಡ ಕೇಳ್ತಾ ಇದ್ದೀನಿ ನನಗೆ ಟಿಕೆಟ್ ಕೊಡಿ ಅಂತ. ಒಂದು ವೇಳೆ ನಮ್ಮ ಕಾಂಗ್ರೆಸ್ನಲ್ಲಿ ಫಾರ್ಮುಲಾ ಇದೆ, ಒಂದು ಲೆಫ್ಟು, ಒಂದು ರೈಟು, ಒಂದು ಲಂಬಾಣಿ ಅಂತ. ಒಂದು ವೇಳೆ ಇದು ಫಾರ್ಮುಲಾ ಮುರಿತೀರಿ ಅಂತ ಹೇಳಿದರೆ ಲಂಬಾಣಿಗೆ ಕೊಡಬೇಕಂತ ಬಂದರೆ ನನಗೆ ಕೊಡಿ ಅಂತ ನಾನು ಒಂದು ರಿಕ್ವೆಸ್ಟನ್ನು ನಾನು ಹೈಕಮಾಂಡ್ ಮಾಡಿಕೊಡ್ತಾ ಇದ್ದೀನಿ. ಯಾಕಂದರೆ ಸರ್ಕಾರದಲ್ಲಿ MLA ಸೀಟ್ ಒಂದೊಂದು ಭಾಳ ಇಂಪಾರ್ಟೆಂಟು. ನಾವು ಸರ್ಕಾರದಲ್ಲಿ ಒಂದು MLA ಸೀಟ್ ಭಾಳ ಇಂಪಾರ್ಟೆಂಟು. ನಾನು ಕೊಟ್ಟರೆ ನಾನು ಗೆದ್ದರೂ ಬರ್ತೀನಿ. ಮಾದಿಗ ಸಮಾಜದ ಮುಖಂಡರಾದ ರಾಜು ವಾಡೇಕರ್ ಅವರನ್ನು ವಿಧಾನ ಪರಿಷತ್ ಸ್ಥಾನಕ್ಕೆ ಆಯ್ಕೆ ಮಾಡುವಂತೆ ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ಮಂಜುನಾಥ್ ನಾಲ್ವರ್ಕರ್ ಅವರು ಮನವಿ ಮಾಡಿದ್ದಾರೆ. ಮಾದಿಗ ಸಮಾಜದ ಮುಖಂಡರಾದ ರಾಜು ವಾಡೇಕರ್ ಅವರು ಸುಮಾರು 28ರಿಂದ 30 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಅಲ್ಲದೆ ಮಾದಿಗ ಸಮುದಾಯದಲ್ಲಿ ಬಿಜೆಪಿ ಪಕ್ಷದ ಬಾವುಟ ಹಿಡಿದು ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾದಿಗ ಸಮುದಾಯದ ಜನರನ್ನು ಭಾರತೀಯ ಜನತಾ ಪಕ್ಷದ ಬಗ್ಗೆ ತಿಳಿಸುವ ಮೂಲಕ ಈಗಾಗಲೇ ಪಕ್ಷ ನೀಡಿದ ಜವಾಬ್ದಾರಿಗಳಾದ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿ, 2 ಬಾರಿ ಉಪಾಧ್ಯಕ್ಷರಾಗಿ, 2 ಬಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆ ಮಾಡಿದ್ದಾರೆ. ಹಾಗೆಯೇ ವಿಧಾನಸಭೆ, ಲೋಕಸಭೆ ಉಪಚುನಾವಣೆಗಳಲ್ಲಿ ಪಕ್ಷ ನೀಡಿದ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಕಳೆದ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಕಲಬುರಗಿ ಗ್ರಾಮೀಣ ಮೀಸಲು ಮತಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಆಕಾಂಕ್ಷಿಯಾಗಿದ್ದರು. ಆದರೆ ಪಕ್ಷದ ನಿರ್ಧಾರಕ್ಕೆ ತಲೆಬಾಗಿ ಬಸವರಾಜ್ ಮತ್ತಿಮೂಡ್ ಅವರನ್ನು ಗ್ರಾಮೀಣ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಸಂದರ್ಭದಲ್ಲಿ ಕೂಡ ಮತ್ತಿಮೂಡ್ ಅವರ ಗೆಲುವಿಗಾಗಿ ಶ್ರಮಿಸಿದ್ದಾರೆ. ಆದ್ದರಿಂದ ಪಕ್ಷ ನಿಷ್ಠೆಯನ್ನು ಗುರುತಿಸಿ ಇವರನ್ನು ವಿಧಾನ ಪರಿಷತ್ ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆ ಮಾಡುವ ಮೂಲಕ ಸಮಾಜದ ಅಭಿವೃದ್ಧಿಗಾಗಿ ಮತ್ತು ಪಕ್ಷ ಸಂಘಟನೆಗಾಗಿ ಇವರನ್ನು ಆಯ್ಕೆ ಮಾಡಲು ಮಾದಿಗ ಸಮಾಜದ ವತಿಯಿಂದ ಮುಖ್ಯಮಂತ್ರಿಗಳಲ್ಲಿ, ರಾಜ್ಯಾಧ್ಯಕ್ಷರಲ್ಲಿ ಮತ್ತು ಪಕ್ಷದ ವರಿಷ್ಠರಲ್ಲಿ ಮಾಧ್ಯಮದ ಮೂಲಕ ಜಿಲ್ಲಾ ಮಾದಿಗ ಸಮಾಜ ಕಲಬುರಗಿಯ ವತಿಯಿಂದ ಯುವ ಮುಖಂಡರಾದ ಮಂಜುನಾಥ್ ನಾಲ್ವರ್ಕರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್ ಆಜಾದಪುರ್, ಸುಶೀಲ್ ಕಾಂಬಳೆ, ಪ್ರಹ್ಲಾದ್ ಹಡಗಿಲ್ಕರ್, ಪ್ರದೀಪ್ ಬಾಚನಹಳ್ಳಿ, ಜಯರಾಜ್ ಕಿರಣಗಿಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಾದಿಗ ಸಮಾಜದ ಮುಖಂಡರು ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು 28 ವರ್ಷಗಳಿಂದ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಅಲ್ಲದೆ ಮಾದಿಗ ಸಮುದಾಯದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟವನ್ನು ಯಾರಾದರೂ ಮೊದಲು ಹಿಡಿದು ಪಕ್ಷ ಸಂಘಟನೆ ಮಾಡಿದಂಥ ಕೀರ್ತಿ ಹೆಗ್ಗಳಿಕೆಯನ್ನು ರಾಜು ವಾಡೇಕರ್ ಅವರಿಗೆ ಸಲ್ತದೆ. ಪಕ್ಷ ನೀಡಿದಂಥ ಜವಾಬ್ದಾರಿಯ ಅನೇಕ ಜವಾಬ್ದಾರಿಗಳಲ್ಲಿ ಮಾದಿಗ ಸಮುದಾಯದ ಜನರನ್ನು ಭಾರತೀಯ ಜನತಾ ಪಕ್ಷದ ಕಡೆ ಒಲವನ್ನು ತೋರಿಸುವ ಮೂಲಕವಾಗಿ ಅನೇಕರನ್ನು ಮಹಾನಗರ ಪಾಲಿಕೆಯ ಸದಸ್ಯರನ್ನಾಗಿ ಮಾಡೋದಾಗಿರ್ಬೋದು, ಅನೇಕ ಚುನಾವಣೆಗಳಾಗಿರ್ಬೋದು, ರಾಜು ವಾಡೇಕರ್ ಅವರ ಶ್ರಮ ಪಕ್ಷಕ್ಕಾಗಿ ತುಂಬ ಅಪಾರವಾಗಿದೆ. ಅಲ್ಲದೆ 1 ಬಾರಿ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾಗಿ, 2 ಬಾರಿ ಉಪಾಧ್ಯಕ್ಷರಾಗಿ, 2 ಬಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಪಕ್ಷ ಸಂಘಟನೆಯನ್ನು ಮಾಡಿರ್ತಾರೆ. ಅಲ್ಲದೆ ವಿಧಾನಸಭೆ ಆಗಿರ್ಬೋದು, ಲೋಕಸಭೆ ಮತ್ತು ಉಪಚುನಾವಣೆಗಳಲ್ಲಿ ಪಕ್ಷ ನೀಡಿದ ಜವಾಬ್ದಾರಿಯನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸುವ ಒಂದು ಹೆಗ್ಗಳಿಕೆ ಮತ್ತು ಮೆಚ್ಚುಗೆಯನ್ನು ಪಕ್ಷದ ಹೈಕಮಾಂಡರ, ರಾಜ್ಯದ ಸದಸ್ಯರುಗಳ ಮತ್ತು ರಾಜ್ಯಾಧ್ಯಕ್ಷರ ಮೆಚ್ಚುಗೆಯನ್ನು ಪಡೆದಂಥ ರಾಜು ವಾಡೇಕರ್ ಅವರು ಕಳೆದ ಕಲಬುರಗಿ ಗ್ರಾಮೀಣ ಮೀಸಲು ಮತಕ್ಷೇತ್ರದ ಆಕಾಂಕ್ಷಿಯಾಗಿ ಕೂಡ ಅವರು ಭಾರತೀಯ ಜನತಾ ಪಕ್ಷದ ಒಬ್ಬ ಆಕಾಂಕ್ಷಿಯಾಗಿ ಅವರು ಕೂಡ ರೇಸಲ್ಲಿದ್ದರು. ಆ ಸಂದರ್ಭದಲ್ಲಿ ಪಕ್ಷ ನೀಡಿದಂಥ ಜವಾಬ್ದಾರಿ, ಪಕ್ಷದ ನಿಲುವಿಗೆ ಅವರು ತಲೆಬಾಗಿ ಬಸವರಾಜ್ ಮತ್ತಿಮೂಡ್ ಅವರ ಅಭ್ಯರ್ಥಿ ಆದಮೇಲೆ ನಂತರವಾಗಿ ಅವರ ಗೆಲುವಿಗಾಗಿ ಸತತವಾಗಿ ಶ್ರಮಪಟ್ಟು ಅವರ ಗೆಲುವಿಗಾಗಿ ಕೆಲಸವನ್ನು ಮಾಡಿರ್ತಾರೆ. ಹಾಗಾಗಿ ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ರಾಜ್ಯದ ಅಧ್ಯಕ್ಷರಲ್ಲಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಪಕ್ಷದ ವರಿಷ್ಠರಲ್ಲಿ. ವಿಶೇಷವಾಗಿ ಈಗ ನಡೀತಿರುವಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮಾದಿಗ ಸಮಾಜದವರಂಥ ರಾಜು ವಾಡೇಕರ್ ಅವರನ್ನು ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆ ಮಾಡೋ ಮೂಲಕವಾಗಿ ಪಕ್ಷ ಸಂಘಟನೆಯ ಜೊತೆಯಲ್ಲಿ ಎಲ್ಲ ಜಾತಿಯ ಸಮುದಾಯಗಳಿಗೆ ತೆಗೆದುಕೊಂಡು ಹೋಗುವಂಥ ಸಕ್ರಿಯವಾಗಿ ನಾಯಕರಿದ್ದಾರೆ. ಹಾಗಾಗಿ ಅವರನ್ನು ಸಮಾಜಗಳನ್ನು ಗಟ್ಟಿ ಮಾಡೋಕ್ಕೆ, ಸಮಾಜ ಸಂಘಟನೆಗಳ ಮಾಡೋಕ್ಕೆ ಮತ್ತು ಪಕ್ಷ ಸಂಘಟನೆ ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷ ಸಂಘಟನೆಗಾಗಿ ಅವರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕಾಗಿ ಜಿಲ್ಲಾ ಮಾದಿಗ ಸಮಾಜ ವತಿಯಿಂದ ಈಗಾಗಲೇ ಕಳೆದ ಕಲಬುರಗಿ ನಗರಕ್ಕೆ ನಳಿನ್ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರು ಆಗಮಿಸಿದ ಸಂದರ್ಭದಲ್ಲೂ ಕೂಡ ನಮ್ಮ ಸಮಾಜ ವತಿಯಿಂದ ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಲಾಗಿದೆ. ಹಾಗಾಗಿ
ಇಂದಿನ ದಿನ ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ನಾಮನಿರ್ದೇಶಕ ಸದಸ್ಯರ ಒಂದು ಫೈನಲ್ ಪಟ್ಟಿ ಆಗದಿದೆ. ಹಾಗಾಗಿ ಮಾಧ್ಯಮ ಮೂಲಕವಾಗಿ ಮುಖ್ಯಮಂತ್ರಿಗಳಲ್ಲಿ ಮತ್ತು ರಾಜ್ಯಾಧ್ಯಕ್ಷರಲ್ಲಿ ನಾವು ವಿನಂತಿ ಮಾಡ್ಕೋತೇವೆ, ಈ ಭಾಗದಲ್ಲಿ ತಾವು ಅದು ಹೆಚ್ಚಿನ ಒಂದು ಕಳಕಳಿ ವಹಿಸಿ ಮಾದಿಗ ಸಮುದಾಯ ತಾವು ಭಾರತೀಯ ಜನತಾ ಪಕ್ಷದ ಪರವಾಗಿ ಇರುವಂಥ ಸಮುದಾಯ, ಹಾಗಾಗಿ ಸಮುದಾಯಕ್ಕೆ ತಾವು ಅದನ್ನು ನ್ಯಾಯ ಕೊಡಬೇಕು ಮತ್ತು ಇವರನ್ನು ವಾಡೇಕರ್ ಅವರನ್ನು ನಾಮನಿರ್ದೇಶನ ಮಾಡುವ ಮೂಲಕವಾಗಿ ನ್ಯಾಯವನ್ನು ಒದಗಿಸಬೇಕಾಗಿ ಮಾಧ್ಯಮ ಮೂಲಕವಾಗಿ ವಿನಂತಿಸಿಕೊಳ್ತೇವೆ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರಾದ ಖಾಸಿಂ ರಸೂಲ್ ಇಲಿಯಾನ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಮಾತನಾಡಿದರು. ಇಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರಾದ ಖಾಸಿಂ ರಸೂಲ್ ಇಲಿಯಾನ್ ಅವರು ಪ್ರಸ್ತುತ ರಾಜಕೀಯ ಕುರಿತು ಪತ್ರಿಕಾಗೋಷ್ಠಿಯ ಮೂಲಕ ಮಾತನಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಲೀಂ ಅಹಮದ್ ಚಿತ್ತಾಪುರಿ, ಸುಬ್ರಮಣಿ ಆರ್ ಮೋಗ, ಸಲೀಂ ರಸೂಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. भारत की सबसे बड़ी विशेषता ये है कि वो एक दुनिया की दूसरी बड़ा लोकतंत्र है और दूसरी विशेषता ये है कि ये एक प्लूरल सोसाइटी है. इसमें विभिन्न धर्मों के लोग, विभिन्न जातियों के लोग एक साथ मिलकर सैकड़ों साल से साथ रह रहे हैं. तीसरी विशेषता ये है कि भारत का संविधान देश के हर नागरिक को बराबर का इक्वलिटी देता है, इक्वलिटी का तस्वुर देता है, समानता देता है. और देश के संविधान ने ये इंश्योर किया है कि लिबर्टी, इक्वालिटी, जस्टिस, फ्रेटर्निटी ये हमारा प्रियम्बल का एक बुनियादी नुक्ता है. फंडामेंटल राइट्स में हमने हर आदमी को ये आज़ादी दे रखी है कि वो सरकार के किसी भी फैसले पर सवाल खड़ा कर सकता है. लेकिन पिछले तकरीबन 8 साल से हम ये देख रहे हैं कि जो पार्टी इस वक्त रूल कर रही है वो देश की जो कॉन्स्टिट्यूशनल पोजीशन है उसको बुरी तरह अफेक्ट कर रही है. डेमोक्रेसी जो है वो धीरे धीरे 2-3 लोगों के हाथ में गिरवी हो गई है. जो डेमोक्रेटिक आज़ादी है वो ख़त्म हो रही है. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡನ್ ಸೆಟ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಹಾಗೂ ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.